ರಿಪಬ್ಲಿಕ್ ಕನ್ನಡಗೆ ಸ್ವಾಗತ. ನಾನು ರಮ್ಯ ರಮೇಶ್, ಲುಮಿನೋಸ್ ಸ್ಟುಡಿಯೋದಿಂದ ಲೈವ್ ನೀಡ್ತಾ ಇದ್ದೀವಿ. ನಾನು ಶ್ರುತಿ. ಲುಮಿನೋಸ್ ಸ್ಟುಡಿಯೋದಲ್ಲಿ ಗಮನಿಸಬೇಕಾಗಿರುವಂತಹ ಸುದ್ದಿಗಳು ಅಂದ್ರೆ ಹುಬ್ಬಳ್ಳಿಯಲ್ಲಿ ಅಂಜಲಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಒಂದ್ ಕಡೆ ಆರೋಪಿಯ ಬಂಧನ ಏನೋ ಆಯ್ತು, ಮತ್ತೊಂದು ಕಡೆ ಆಕ್ರೋಶ ಮಾತ್ರ ಕಡಿಮೆ ಆಗಿಲ್ಲ. ಈ ಕೂಡಲೇ ಕಠಿಣ ಶಿಕ್ಷೆ ಆಗಬೇಕು ಆರೋಪಿಗೆ ಅನ್ನುವಂತಹ ಆಗ್ರಹ ಕೂಡ ಹೆಚ್ಚಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಈ ವಿಚಾರ ಸಂಬಂಧಪಟ್ಟಂತೆ ಏನ್ ಬೆಳವಣಿಗೆ ಆಗ್ತಾ ಇದೆ ಗಮನಿಸೋಣ. ಅದ್ರ ಜೊತೆಗೆ ಆನೇಕಲ್ನಲ್ಲಿ ಒಬ್ಬ ವಿದ್ಯಾರ್ಥಿನಿಯ ಅನುಮಾನಾಸ್ಪದ ಸಾವಾಗಿದೆ. ಅದಕ್ಕೆ ಕಾರಣ ಏನು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ದೊಡ್ಡ ಮಟ್ಟದ ಆಕ್ರೋಶ ಉಳಿದ ವಿದ್ಯಾರ್ಥಿಗಳಿಂದ. ಕಾರಣ ಇದು ಆತ್ಮಹತ್ಯೆ ಅಲ್ಲ, ಕೊಲೆ ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಹರ್ಷಿತಾ 18 ವರ್ಷ ಮೃತಪಟ್ಟಿರುವ ವಿದ್ಯಾರ್ಥಿ ಅಂತ ಗುರುತಿಸಲಾಗಿದೆ. ಅರಸೀಕೆರೆ ಮೂಲದ ಕರಡಿಹಳ್ಳಿ ಗ್ರಾಮದ ವಿದ್ಯಾರ್ಥಿನಿ, ಚಂದಾಪುರ ಸಮೀಪದ ಬೆಂಗಳೂರು ಕಾಲೇಜಿನ ವಿದ್ಯಾರ್ಥಿನಿ. ಕೊಲೆ ಅಂತ ಆರೋಪಿಸಿ ಹಾಸ್ಟೆಲ್ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರು. ಕಾಲೇಜಿನ ಹಾಸ್ಟೆಲ್ನಲ್ಲಿ ವಾಸ ಮಾಡ್ತಿದ್ರಂತೆ ಈ ವಿದ್ಯಾರ್ಥಿನಿ, ಅಂದ್ರೆ ಅಲ್ಲೇ ಉಳ್ಕೊಂಡಿದ್ರು. ಸೊ ಅದೇ ರೂಮಲ್ಲಿ ಈಗ ಆತ್ಮಹತ್ಯೆಗೆ ಶರಣಾಗಿರೋದು. ಬಟ್ ವಿದ್ಯಾರ್ಥಿಗಳ ಆರೋಪ ಬೇರೆ, ಇದು ಆತ್ಮಹತ್ಯೆಯಲ್ಲ ಕೊಲೆ. ಇಂಥದ್ದೊಂದು ವಿಚಾರವನ್ನ ಮುಂದಿಟ್ಕೊಂಡು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಮಾತನಾಡೋದಕ್ಕೆ ವಿದ್ಯಾರ್ಥಿ ಪ್ರಗತಿ ಅನ್ನೋರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪ್ರಗತಿ ನಮಸ್ತೆ. ಹಲೋ ಪ್ರಗತಿ ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಿದೆಯಾ ತಮ್ಗೆ? ಹಾ ಮ್ಯಾಮ್ ಕೇಳಿಸ್ತಿದೆ. ಪ್ರಗತಿ, ಎಷ್ಟೊತ್ತಿಗೆ ಆಗಿರೋ ಘಟನೆ? ನಿಮ್ ಫ್ರೆಂಡಾ ಇವರು? ಮ್ಯಾಮ್ ಎಷ್ಟೊತ್ತಿಗೆ ಆಯ್ತು ಅಂತ ಗೊತ್ತಿಲ್ಲ ಮ್ಯಾಮ್, ಬಟ್ ನಾವು ಹೋಗಿ ನೋಡಿದ್ ಬಂದು 9:50 ಅಲ್ಲಿ ಹೋಗಿ ನೋಡಿದ್ವಿ ಮ್ಯಾಮ್. ಓಕೆ. ಸೊ ಅಲ್ಲಿ ಹೋಗಿ ಲೈಕ್ ಬಾಗಿಲನ್ನ ಹೊಡೆದ್ಬಿಟ್ಟು ಒಳಗೆ ಹೋದ್ವಿ ಮ್ಯಾಮ್. ಹಾ. ಆಮೇಲೆ ಮತ್ತೆ ಭಯ ಆಯ್ತು ಅಂತ ಬಂದ್ಬಿಟ್ವಿ. ಟೀಚರ್ಸ್ ಬರೋವರೆಗೂ ವೆಯ್ಟ್ ಮಾಡಿದ್ವಿ, ಪೊಲೀಸ್ ಅವ್ರು ಬರೋವರೆಗೂ ವೆಯ್ಟ್ ಮಾಡಿದ್ವಿ ಮ್ಯಾಮ್. ಓಕೆ. ಸೊ ಅವ್ರು ಪೊಲೀಸ್ ಅವ್ರು ಬಂದು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇನ್ವೆಸ್ಟಿಗೇಟ್ ಮಾಡ್ತಿದ್ರು ಮ್ಯಾಮ್, ನಿನ್ನೆ ಎಲ್ಲ ಇನ್ವೆಸ್ಟಿಗೇಟ್ ಮಾಡಿದ್ರು. ಹಾ. ಸೊ ಇವತ್ತು ಮಾರ್ನಿಂಗು ಕಾಲೇಜಿಗೆ ಬಂದಿದ್ವಿ. ಹಾ. ಕಾಲೇಜಿಗೆ ಬಂದಿದ್ದಾಗ ಚೇಂಬರಿಗೆ ಕರೆದಿದ್ರು ಮ್ಯಾಮ್. ಭಾರತಿ ಮ್ಯಾಮ್ ಅಂತ ಅವರು ಚೇಂಬರಿಗೆ ಕರೆದಿದ್ರು ನಮ್ಮನ್ನ. ಓಕೆ. ಅದಕ್ಕೆ ಬರೀ ಅವರು HOD ಅವರು ಹಾ. ಅವರು ಏನಂತ ಹೇಳಿದ್ರೆ, ನೀನ್ ಏನಕ್ಕೆ ಹೋಗಿ ಬಾಗಿಲು ತೆಗ್ದೆ, ಏನಕ್ಕೆ ಅಲ್ಲಿ ಹೋಗಿದ್ದು, ನಿನಗೆ ಯಾರು ಹೇಳಿದ್ದು ಅಂತ ಕ್ವಶನ್ ನಮ್ಗೆ ಮಾಡ್ತಿದ್ದಾರೆ. ಓಕೆ. ಅದಕ್ಕೆ ನಾವು ಅವರು ಅಂದ್ರೆ ಪ್ರಗತಿ, ಒಂದು ಕ್ಲಾರಿಟಿ ಕೊಡಿ. ನೀವೇ ಮೊದಲು ಹೋಗಿ ಹರ್ಷಿತಾ ಆತ್ಮಹತ್ಯೆ ಮಾಡ್ಕೊಂಡಿರುವ ದೃಶ್ಯ ನೋಡಿದ್ರಿ, ಬಾಗಿಲು ಓಪನ್ ಮಾಡಿದ್ರಿ, ಅದನ್ನ ಯಾಕೆ ನೋಡಿದ್ರಿ ಅಂತ ನಿಮ್ಗೆ ಪ್ರಶ್ನೆ ಮಾಡಿದ್ರು? ಎಲ್ಲ ಐ ಮೀನ್ ಅಲ್ಲಿ ಇರೋರು ಎಲ್ಲಾರು ಇದ್ರು ಮ್ಯಾಮ್, ಅಲ್ಲಿ ಹಾಸ್ಟೆಲ್ ಗರ್ಲ್ಸ್ ಎಲ್ಲಾರು ಇದ್ರು. ಓಕೆ. ಬಾಗಿಲು ಹೊಡೆದ್ವಿ, ಅವ್ಳು ಬಾಗಿಲು ತೆಗ್ದಿಲ್ಲ. ಹಾ. ಅದಕ್ಕೆ ನಮ್ಗೆ ಡೌಟ್ ಬಂತು. ಡೋರ್ ಮೇಲೆಗಡೆ ಒಂದು ಗ್ಲಾಸ್ ಇದೆ. ಹಾ. ಸೊ ಡೋರ್ ಮುಂದೆಗಡೆ ಕಾಟ್ ಒಂದಿದೆ, ಅದ್ರ ಮೇಲೆ ಹತ್ಬಿಟ್ಟು ನೋಡಿದಾಗ ಆ ಹುಡುಗಿ ನೇಣು ಹಾಕೊಂಡಿದ್ಲು. ಓಕೆ. ಸೊ ಅದಕ್ಕೆ ಅವ್ರು ಯಾರೋ ಇಟ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅವಳು. ಬಟ್ ಅವ್ರ ಕಾಲು ಅದರ್ತಿದೆ ಅಂತ ಯಾರೋ ಅಂದಿದ್ದಕ್ಕೆ ನಾನು ಹೋಗಿ ಬಾಗಿಲನ್ನ ಹೊಡೆದೆ ಮ್ಯಾಮ್. ಜಾಸ್ತಿ ಜನ ಇದ್ರು ಮ್ಯಾಮ್, ಹಾಸ್ಟೆಲ್ ಗರ್ಲ್ಸ್ ಎಲ್ಲರೂ ಇದ್ರು. ಓಕೆ. ಬಾಗಿಲನ್ನ ಹೊಡೆದ್ವಿ. ಹಾ. ಹೊಡೆದ್ಬಿಟ್ಟು ಒಳಗೆ ಹೋಗಿದ್ದಕ್ಕೆ ಒಳಗೆ ಹೋಗಿ ಅವಳನ್ನ ನೋಡೋದಕ್ಕೆ ನಮ್ಗೆ ಭಯ ಆಗಿ ಆಚೆ ಬಂದ್ವಿ ಮ್ಯಾಮ್. ಓಕೆ. ಸೊ ಆಮೇಲೆ ಪೊಲೀಸ್ ಅವರು ಬಂದಿದ್ರು, ಫ್ಯಾಕಲ್ಟೀಸ್ ಬಂದಿದ್ರು. ಹಾ. ಬಂದಿದ್ದಾದ್ಮೇಲೆ ಮತ್ತೆ ಅವ್ರು ಇನ್ವೆಸ್ಟಿಗೇಟ್ ಮಾಡ್ತಿದ್ರು. ಮತ್ತೆ ಈಗ ಮಾರ್ನಿಂಗ್ ಕಾಲೇಜಿಗೆ ಬಂದಾಗ ಅವ್ರು ಇಟ್ಕೊಂಡು ನೀವ್ ಏನಕ್ಕೆ ಅಲ್ಲಿ ಹೋಗಿದ್ದು, ನಿಮಗೆ ಯಾರು ಹೇಳಿದ್ರು, ಬಾಗಿಲು ತೆಗ್ದಿದ್ದು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕ್ವಶನ್ ನಮ್ಗೆ ಮಾಡ್ತಿದ್ದಾರೆ. ಓಕೆ. ಸೊ ನಿಮ್ಮೆಲ್ಲ ಡೌಟ್ ಬರೋ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ ಅನ್ನೋದು ನಿಮ್ಮ ಪ್ರಶ್ನೆ. ಓಕೆ. ಪ್ರಗತಿ, ಈಗ ಹರ್ಷಿತಾ ನಿಮ್ ಫ್ರೆಂಡಾ, ನಿಮ್ ಸ್ನೇಹಿತೆನಾ? ಅವ್ರ ಜೊತೆಗೆ ಇರ್ತಿದ್ರಾ? ಎಸ್, ನಮ್ ಕ್ಲಾಸ್ಮೇಟ್ ಅವರು. ಯಾಕೆ ಇರಬಹುದು ಪ್ರಗತಿ? ಏನಾದ್ರೂ ಸಮಸ್ಯೆ ಅಥವಾ ನಿಮ್ಮ ಹತ್ರ ಏನಾದ್ರೂ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ರ ಅವರು? ಅವ್ರು ಏನು ಹೇಳ್ಕೊಳ್ತಿದ್ದಿಲ್ಲ ಮ್ಯಾಮ್. ನಾರ್ಮಲ್ ಆಗಿ ಎಲ್ಲರ ಜೊತೆ ಹೇಗ್ ಮಾತಾಡ್ತಾಳೋ ಹಂಗೆ ಎಲ್ಲರ ಜೊತೆನೂ ಆರಾಮಾಗಿ ಮಾತಾಡ್ತಿದ್ರು. ಸೊ ಆ ರೀತಿ ಸಮಸ್ಯೆಗಳು ಯಾವ್ದು ಇರ್ಲಿಲ್ಲ. ತಮ್ಮ ಅನುಮಾನ ಏನು, ಇದು ಆತ್ಮಹತ್ಯೆ ಅಲ್ಲ ಕೊಲೆ ಅನ್ನುವಂತ ಆರೋಪ ನಿಮ್ಮ ವಿದ್ಯಾರ್ಥಿಗಳದ್ದು? ಆತ್ಮಹತ್ಯೆ ಅಂತ ಹೇಳ್ಬಿಟ್ಟು ನಮ್ಗೆ ಇದಾಗ್ತಿದೆ. ಓಕೆ. 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 ಫೈನ್ ಪ್ರಗತಿ.
ಪೊಲೀಸರ ತನಿಖೆ ಆಗಲಿ, ಆನಂತರ ಸತ್ಯಾಸತ್ಯತೆ ಬೆಳಕಿಗೆ ಬರುತ್ತೆ. ಧನ್ಯವಾದಗಳು ರಿಪಬ್ಲಿಕ್ ಅನ್ನೋ ಜೊತೆ ಮಾತನಾಡಿದ್ದಕ್ಕಾಗಿ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಪೃಥ್ವಿರಾಜ್ ಅನ್ನೋ ವಿದ್ಯಾರ್ಥಿ ಕೂಡ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪೃಥ್ವಿರಾಜ್, ನಮಸ್ತೆ. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್. ಹರ್ಷಿತಾ ನಿಮ್ಮ ಸ್ನೇಹಿತನ ಒಡನಾಟ ಹೇಗಿತ್ತು? ಏನಾದ್ರೂ ಸಮಸ್ಯೆ ಇತ್ತಾ? ಎಸ್ ಮ್ಯಾಮ್, ನಾನು ಕಾಲೇಜ್ ವೈಸ್ ಅಂದ್ರೆ ಕಾಲೇಜ್ ಪ್ರೆಸಿಡೆಂಟ್, ಐ ಮೀನ್ ಸ್ಟೂಡೆಂಟ್ ಕೌನ್ಸಿಲ್ ಪ್ರೆಸಿಡೆಂಟ್. ಓಕೆ. ಇಲ್ಲಿ ಹರ್ಷಿತಾ ನಮ್ಗೆ ಫಸ್ಟ್ ಇಯರ್, ಆ ಹುಡುಗಿನೂ ನಮ್ಮ ಸ್ಟೂಡೆಂಟ್ ಕೌನ್ಸಿಲ್ ಇತ್ತು, ಓಡಾಡ್ತಿತ್ತು. ನಿಮ್ ಜೂನಿಯರ್ ಈಗ ಅವರು? ನಮ್ ಜೂನಿಯರ್ ಮ್ಯಾಮ್, ನಮ್ ಜೂನಿಯರ್. ನಿನ್ನೆ ನಮ್ಗೆ ಕಾಲ್ ಬಂತು ಮ್ಯಾಮ್, ಒಂದು ಅರೌಂಡ್ ಎಷ್ಟು ಗಂಟೆಗೆ ಅಂದ್ರೆ ಒಂದು 9:50 ಅವ್ರು 10:10 ಬಂತು ನಮ್ಗೆ ಕಾಲ್. ಓಕೆ. ಅದಕ್ಕಿಂತ ಮುಂಚೆ, ನಮಗ್ ಕಾಲ್ ಬರಕ್ಕಿಂತ ಮುಂಚೆ ಸೊ ಯಾರಿಗೆ ಎಲ್ಲರೂ ಟೀಚರ್ ಅಂದ್ರೆ ಒಳಗಡೆ ಯಾರು ಗೊತ್ತಾಯ್ತು ಫಸ್ಟ್ ಟೀಚರ್ಗಳಿಗೆ, ಅವರು ಬೇರೆ ಟೀಚರ್ಗಳಿಗೆ ಕಾಲ್ ಮಾಡಿದ್ದಾರೆ. ಅವ್ರು ಯಾರು ಪಿಕ್ ಮಾಡಿಲ್ಲ ಮ್ಯಾಮ್. ಅವ್ರು ಯಾರು ಪಿಕ್ ಮಾಡದೆ ನಮ್ಗೆ ಫಸ್ಟ್ ಟೀಚರ್ಸ್ಗಳು ನಮಗ್ ಕಾಲ್ ಮಾಡಿದ್ರು, ಹೋಗು ನೋಡೋಗು ಅಂತ. ಮ್ಯಾಮ್ ನಮಗೂ ತಂಗಿ ತರ ನಾವು ಹೋಗಿದೀವಿ. ಹೌದು. ಒಳಗಡೆ ಹೋಗಿದ ತಕ್ಷಣ ನೋಡಿದ್ವಿ, ಒಳಗಡೆ ನೋಡ್ಬಿಟ್ಟು ನಾವು ಆಚೆ ಬಂದ್ಬಿಟ್ವಿ ಮ್ಯಾಮ್. ಬಂದಾದ್ಮೇಲೆ 3 ಅವರ್ ಆದ್ಮೇಲೆ ಪ್ರಿನ್ಸಿಪಲ್ ಭಾರತಿ ಮ್ಯಾಮ್ ಅವರೆಲ್ಲ ಆಮೇಲೆ ಬರ್ತಿದಾರೆ ಮ್ಯಾಮ್. ಇನ್ನೊಬ್ರು ಯಾರೋ ನಡ್ಕೊಂಡ್ ಬರ್ತಾರೆ, ನಡ್ಕೊಂಡು ಬರ್ತಾರೆ ಎಲ್ಲ ಸ್ಟೂಡೆಂಟ್ ಗಳ ಜೊತೆ ಮಾತಾಡ್ಕೊಂಡು. ಓಕೆ. ಅಂಡ್ ದೆನ್ ತಿರ್ಗಾ ಅದಾದ್ಮೇಲೆ ಬೆಳಿಗ್ಗೆ ಅದೆಲ್ಲ ಕೆಳಗಡೆ ಎಲ್ಲ ಮುಗೀತು, ನೆನ್ನೆ ನೈಟ್ ಎಲ್ಲ ಮುಗೀತು. ಕರ್ಕೊಂಡೋದ್ರು, ಪೊಲೀಸ್ ಎಲ್ಲ ತಗೊಂಡೋದ್ರು, ಬಾಡಿನ ತಗೊಂಡೋದ್ರು. ಅದಾದ್ಮೇಲೂ ಬೆಳಿಗ್ಗೆ ಬರ್ತಾರೆ ಸ್ಟೂಡೆಂಟ್ಸ್ ಗಳು ಕಾಲೇಜ್ಗಳಿಗೆ, ಫಸ್ಟ್ ಇಯರ್ಸ್ ಎಲ್ಲಾರನ್ನು ಕರೆದ್ಬಿಟ್ಟು ಪಾಪ ಆ ಹುಡುಗಿರ್ಗಳಿಗೆಲ್ಲ ಕಾಲೇಜ್ ಮೇಲೆ ತಲೆ ಮೇಲೆ ಬರುತ್ತೆ ಅಂತ ಅಂದ್ಬಿಟ್ಟು ಆ ಹುಡುಗಿರ್ನೆಲ್ಲ ಬೈತಾ ಕೂತಿದ್ದಾರೆ. ಏನಿಕ್ ಹೋದೆ ಒಳಗಡೆಗೆ, ಏನಿಕ್ ತೆಗ್ದೆ, ಏನಿಕ್ ಡೋರ್ ತೆಗ್ದೆ. ಪಾಪ ಆ ಹುಡುಗಿ ನೋಡಿದಾಳೆ, ಬೆಡ್ ಮೇಲೆ ನಿಂತ್ಕೊಂಡು ನೋಡಿದಾಳೆ, ಯಾವ್ದು ಕಿಟಕಿಯಿಂದ ನೋಡಿದಾಳೆ ಒಳಗಡೆ ಬೆಡ್ ಮೇಲೆ ನಿಂತ್ಕೊಂಡು ಆದ್ಮೇಲೆ ನೋಡ್ಬಿಟ್ಟು ಅದು ಆಚೆ ತೆಗೆದೇ. ಪಾಪ ಹುಡುಗಿದ್ ಏನು ತಪ್ಪಿಲ್ಲ ಮ್ಯಾಮ್ ನಮ್ ಕಡೆಯಿಂದ. ಅಲ್ಲ, ಮಾನವೀಯತೆ ದೃಷ್ಟಿಯಿಂದ ಅಟ್ಲೀಸ್ಟ್ ಏನಾದ್ರೂ ಉಳಿಸೋ ಪ್ರಯತ್ನ ಆಗಬಹುದು ಅಂತ ಒಳಗಡೆ ಹೋಗಿದ್ದಾರೆ, ತಪ್ಪಲ್ಲ ಅದು? ಹೌದು, ತಪ್ಪಲ್ಲ ಮ್ಯಾಮ್. ಆದ್ರೆ ಇಲ್ಲಿ ಇವರು ಪೊಲೀಸ್ ರೀತಿಯಲ್ಲಿ ಓಕೆ ಪ್ರಶ್ನೆ ಮಾಡಿ, ಪೊಲೀಸ್ ಬಂದು ಪ್ರಶ್ನೆ ಮಾಡ್ಲಿ. ಬಟ್ ಇವ್ರು ಯಾರು ಮ್ಯಾಮ್? ಭಾರತಿ ಅನ್ನೋರು. BCET ಕಾಲೇಜಲ್ಲಿ ಭಾರತಿ ಅವ್ರು ತೆಗಿಲೇಬೇಕು ಮ್ಯಾಮ್, ತೆಗಿಲೇಬೇಕು. ಅವರಿಂದ ಸ್ಟೂಡೆಂಟ್ಸ್ ಗಳಿಗೆ ತುಂಬಾ ತೊಂದರೆ ಇದೆ. ಈಗ ಪೊಲೀಸ್ ತನಿಖೆಗೆ ಸಮಸ್ಯೆ ಆಗ್ಬಹುದು ಅನ್ನೋ ಕಾರಣ ಕೇಳಿರ್ಬಹುದು. ಈಗ ನಿಮ್ಮ ಫೈನಲ್ ರಿಯಾಕ್ಷನ್ ಏನು? ಇದು ಕೊಲೆ ಅಂತೀರಾ, ಆತ್ಮಹತ್ಯೆನ? ನಿಮ್ಮ ಅನುಮಾನ ಏನು? ಯಾಕೆ ಹೋರಾಟ ಆಗ್ತಾ ಇದೆ? ಆತ್ಮಹತ್ಯೆ ಏನು ಇಲ್ಲ ಮ್ಯಾಮ್, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಮ್ಯಾಮ್. ಓಕೆ ಪೃಥ್ವಿ, ಧನ್ಯವಾದಗಳು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಕ್ಕಾಗಿ. ಕ್ಯಾಮ್ರಾಮನ್ ಇಲ್ಲ. ಕ್ಯಾಮ್ರಾಮನ್ ಇಲ್ಲ. ಇದೀಗ ಕರ್ನಾಟಕ ಎಕ್ಸ್‌ಪ್ರೆಸ್ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಹುಬ್ಬಳ್ಳಿಯ ಅಂಜಲಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಹಂತಕ ಅಂಜಲಿಯನ್ನ ಕೊಲೆ ಮಾಡಿ ಮನೆ ಬಳಿಯೇ ಚಾಕು ಎಸೆದು ಹೋಗಿರುವ ಸಾಧ್ಯತೆ ಇದೆ. ಹೀಗಾಗಿ ಪೊಲೀಸರು ಅಂಜಲಿ ಮನೆ ಬಳಿ ತಪಾಸಣೆಯನ್ನ ನಡೆಸಿದ್ದಾರೆ.